ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನೋಡಿ, ಯಾವುದೇ ಒಂದು ಗೌರ್ಮೆಂಟ್ ಜಾಬ್ನ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಅದರಲ್ಲಿ 100% ಒಂದು ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡೆಯೋದಕ್ಕೆ ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಅನ್ನ ಒಂದು ಫೇಸ್ ಮಾಡಬೇಕಾಗುತ್ತೆ. ಬಟ್ ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಮಾಡುವಂತಹ ಒಂದು ಗೌರ್ಮೆಂಟ್ ಜಾಬ್ ನಲ್ಲಿ ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು ಕಾಂಪಿಟೇಷನ್ಸ್ ಇರುತ್ತೆ. ತಾವು ಕೂಡ ಮೊದಲನೇ ಬಾರಿ ಇಂತಹ ಒಂದು ಪೋಸ್ಟ್ ಸಹ ರಿಲೀಸ್ ಮಾಡಿದಿರಾ ಅಂತ ತಮಗೆ ಒಂದು ಗೊತ್ತಾಗುತ್ತೆ. ಓಕೆನಾ? ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಒಂದು ಸೆಕೆಂಡ್ PUC ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲೈನ ಮಾಡಬಹುದು. ಓಕೆನಾ? ಅದು ಯಾವ ಒಂದು ಪೋಸ್ಟ್ ಯಾವ ರೀತಿ ಅಪ್ಲೈನ ಮಾಡಬೇಕಾಗಿರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನು ನಾನು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಪ್ರತಿ ಒಂದು ಮಾಹಿತಿಯನ್ನು ನಾನು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನ ಮಾಡಿ. ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಬಹುದು. ಈ ಒಂದು ವೇಕೆನ್ಸಿಯ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಲ್ಲಿ ಒಂದು ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡೋ ಮುಂಚೆ ನೋಡಿ, ಒಂದಲ್ಲ ಎರಡಲ್ಲ ಸುಮಾರು ಒಂದು ಪೋಸ್ಟ್ ಅಲ್ಲಿ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ? ಬಹಳ ಒಂದು ಮುಖ್ಯವಾಗಿ ನಾನು ಇಲ್ಲಿ ಒಂದು ವಾರ್ಡರ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಮಾತ್ರ ಇಲ್ಲಿ ನಾನು ಅಪ್ಡೇಟ್ ಅನ್ನೋದು ನಾನು ಶೇರ್ ಅನ್ನ ಮಾಡ್ಬಿಡ್ತೀನಿ. ಏನಕ್ಕಂದ್ರೆ ಬೇರೆ ಒಂದು ವೇಕೆನ್ಸಿಗಳಿಗೆ ಒಂದು ಕ್ವಾಲಿಫಿಕೇಶನ್ ಜಾಸ್ತಿ ಕೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಸಹ ಇಲ್ಲಿ ಒಂದು ಕೇಳಿದ್ದಾರೆ. ಬಟ್ ಈ ಒಂದು ವಾರ್ಡರ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಯಾವುದೇ ರೀತಿಯಂತಹ ಒಂದು ಅನುಭವ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಇಲ್ದಿರಾ ಇಲ್ಲಿ ಒಂದು ಪೋಸ್ಟ್ ಅನ್ನೋದು ಕೇಳಿದ್ದಾರೆ. ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ದಿಲ್ಲಿ ಪ್ರಿಸನ್ ನಲ್ಲಿ ವಾರ್ಡರ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದು, ಇಲ್ಲಿ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡಬಹುದು 1676 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅದರಲ್ಲಿ UR ಗೆ ಜನರಲ್ ಗೆ 680, OBC ಗೆ 452, SC ಗೆ 252, ST ಗೆ 125, EWS ಗೆ 167 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಈ ಒಂದು ವಾರ್ಡರ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಒಂದು ಈಸಿಯಾಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಮೆಥಡ್ ನಲ್ಲಿ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಟಾರ್ಟಿಂಗ್ ಡೇಟ್ 8 ಜುಲೈಗೆ ಸ್ಟಾರ್ಟ್ ಅನ್ನ ಮಾಡಿದ್ದು, ಲಾಸ್ಟ್ ಡೇಟ್ 7 ಆಗಸ್ಟ್ 2025ಕ್ಕೆ ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಇಲ್ಲಿ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 2119 ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು DSSAB ಅಂತ ಒಂದು ಡಿಪಾರ್ಟ್ಮೆಂಟ್ ಮುಖಾಂತರ ಈ ಒಂದು 2119 ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ಇದರ ಒಂದು ಎಕ್ಸಾಮ್ ಡೇಟ್ ಒಂದು ಲೇಟ್ ಆಗಿ ಇದರಲ್ಲಿ ಒಂದು ಅಪ್ಡೇಟ್ ಅನ್ನೋದು ಶೇರ್ ಅನ್ನ ಮಾಡ್ತಾರೆ. ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಅರ್ಹತೆ ಬಗ್ಗೆ ತಾವು ಇಲ್ಲಿ ಒಂದು ಗಮನ ಕೊಡಬಹುದು. ಎನಿ 12th ಪಾಸ್ ಕ್ಯಾಂಡಿಡೇಟ್ ಕೇವಲ ಒಂದು 12th ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು, ಅದು ಯಾವುದೇ ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಕೇವಲ ತಾವು 12th ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಇಲ್ಲಿ ತಾವು ಅಪ್ಲೈ ಅನ್ನ ಮಾಡಬಹುದು. ಈ ಒಂದು ವಾರ್ಡರ್ ಎನ್ನುವಂತಹ ಒಂದು ಪೋಸ್ಟ್ ಇದೆ, ಇದು ಕೇವಲ ಒಂದು ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಓಕೆನಾ? ಇದರ ಒಂದು ಸ್ಯಾಲರೀಸ್ ಕೂಡ ಒಂದು ಲೆವೆಲ್ 3 ನಲ್ಲಿ ಒಂದು ಒಳ್ಳೆಯ ಒಂದು ಸ್ಯಾಲರಿ ಸಿಗುತ್ತೆ. ಇದರ ಬಗ್ಗೆ ನಾನು ಆಮೇಲೆ ನಾನು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ಏಜ್ ಲಿಮಿಟ್ ಅನ್ನು ತಾವು ಅಬ್ಸರ್ವ್ ಮಾಡಬಹುದು. ನಿಮ್ಮ ಒಂದು ಏಜ್ ಅನ್ನ 7/8/2025ಕ್ಕೆ ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿ 27 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಕೊಟ್ಟಿದ್ದಾರೆ. SC ST ಗೆ 5 ವರ್ಷ, OBC ಗೆ 3 ವರ್ಷ, PWD ತಾವು ನೋಡಬಹುದು. PWD ಜನರಲ್ ಗೆ 10 ವರ್ಷ, SC ST 15, OBC 13 ವರ್ಷ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ತಾವು ನೋಡಬಹುದು. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಎಕ್ಸಾಮ್, MCQs ಕ್ವಶನ್ಸ್ ಇರುತ್ತೆ. ಓಕೆನಾ? ಒಂದು ಕ್ವಶನ್ ಇರುತ್ತೆ, 4 ಒಂದು ಆನ್ಸರ್ಸ್ ಇರುತ್ತೆ. ಓಕೆನಾ? ಯಾವುದು ಒಂದು ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ತಾವು ಗುರುತಿಸಿ ತಾವು ಟಿಕ್ ಮಾರ್ಕ್ ಅನ್ನ ಮಾಡುವಂತಹ ಮಾತ್ರ ಈಸಿ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಪ್ರೋಸೆಸ್ ಇರುತ್ತೆ. ನಂತರ ಈ ಒಂದು ಎಕ್ಸಾಮ್ ನಲ್ಲಿ ಪಾಸ್ ಆಗಿರುವಂತಹ ಶಾರ್ಟ್ ಲಿಸ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಒಂದು ಫಿಸಿಕಲ್ ಟೆಸ್ಟ್ಗೂ ಸಹ ಇಲ್ಲಿ ಹೋಗ್ಬೇಕಾಗಿರುತ್ತೆ. ಈ ಒಂದು ವಾರ್ಡರ್ಗೆ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತಾ ಅಂದ್ರೆ 100% ಇಲ್ಲಿ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ. ಓಕೆನಾ? ಮತ್ತು ನಂತರ ಇದರ ಒಂದು ಈ ಒಂದು ಆನ್ಲೈನ್ ಎಕ್ಸಾಮ್ ನ ಒಂದು ಸಿಲೆಬಸ್ ಅನ್ನ ತಾವು ಒಂದು ಸಲ ತಾವು ಗಮನಿಸಬಹುದು. ಜನರಲ್ ಅವೇರ್ನೆಸ್ ಗೆ 40 ಕ್ವಶನ್ಸ್, ರೀಸನಿಂಗ್ ಗೆ 40, ಮ್ಯಾಥ್ಸ್ ಗೆ 40 ಮತ್ತು ಇಂಗ್ಲಿಷ್ ಗೆ 40 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 200 ಮಾರ್ಕ್ಸ್ ಇರುತ್ತೆ ಮತ್ತು 120 ಒಂದು ಟೈಮ್ ಇರುತ್ತೆ, 120 ನಿಮಿಷ ಇರುತ್ತೆ. 0.25 ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಇರುತ್ತೆ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಬುಕ್ಸ್, ನಾವು ಯಾವ ಒಂದು ಬುಕ್ಸ್ ಅನ್ನ ಓದಬೇಕು ನಮ್ಮ ಒಂದು ಪ್ರಿಪರೇಷನ್ಗೆ ಅಂತ ಕೂಡಲೇ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಡೀಟೇಲ್ ಆಗಿರುವಂತಹ ಒಂದು ಬುಕ್ ಲಿಸ್ಟ್ ಕೂಡ ನಾನು ಶೇರ್ ಅನ್ನ ಮಾಡಿರ್ತೀನಿ.
ಓಕೆನಾ. ಹಾಗೆ ಇದರ ಒಂದು ಫಿಸಿಕಲ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಮಿನಿಮಮ್ ಹೈಟ್ ಬಗ್ಗೆ ಮಾತಾಡಕ್ ಹೋದ್ರೆ 170 ಸೆಂಟಿಮೀಟರ್ ಅನ್ನ ಇಲ್ಲಿ ಒಂದು ಹೈಟ್ ಅನ್ನ ಕೇಳಿದ್ದಾರೆ ಮತ್ತು ಚೆಸ್ಟ್ 81 to 85 ಸೆಂಟಿಮೀಟರ್ ಅನ್ನ ಕೇಳಿದ್ದಾರೆ. ಓಕೆ, ನಾರ್ಮಲ್ ಆಗಿ 81 ಕೇಳಿದ್ದಾರೆ, ಎಕ್ಸ್ಪ್ಯಾಂಡ್ ಅನ್ನ ಮಾಡಿದಾಗ 85 ಸೆಂಟಿಮೀಟರ್ ಚೆಸ್ಟ್ ಅನ್ನ ಇಲ್ಲಿ ಒಂದು ಕೇಳಿರುವಂತದ್ದು. ಹಾಗೆ ಒಂದು ಜಂಪ್ ಬಗ್ಗೆ ಮಾತಾಡಕ್ ಹೋದ್ರೆ ಲಾಂಗ್ ಜಂಪ್ 13 ಫೀಟ್ ಇರುತ್ತೆ ಮತ್ತು ಹೈಟ್ ಜಂಪ್ 3.9 ಇರುತ್ತೆ. ಹಾಗೆ ರೇಸ್ ಬಗ್ಗೆ ಮಾತಾಡಕ್ ಹೋದ್ರೆ 6 ನಿಮಿಷದಲ್ಲಿ 1600 ಮೀಟರ್ ಇಲ್ಲಿ ಒಂದು ರೇಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ OBC EWS ಗೆ ಕೇವಲ 100 ರೂಪಾಯಿನ ಅಪ್ಲಿಕೇಶನ್ ಫೀಸ್ ಅನ್ನ ಕೇಳಿದ್ದು, SC ST PH ESN ಗೆ ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿಲ್ಲ. ನೋಡಿ, ಅದರ್ ಸ್ಟೇಟ್ ಗಳಿಗೆ 100 ರೂಪಾಯಿ ಅಂತ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಕೇಳಿದ್ದಾರೆ. ಓಕೆನಾ, ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ಇದು ಒಂದು ದಿಲ್ಲಿಗೆ ಏನೋ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಬಟ್ ನಾವು ಕರ್ನಾಟಕ ಒಂದು ಸ್ಟೇಟ್, ಬೇರೆ ಒಂದು ಸ್ಟೇಟ್ ಅಂದ್ರೆ ಇದು ಒಂದು ಜನರಲ್ ಕ್ಯಾಟಗರಿ ಬರ್ತೀರಾ. ಓಕೆನಾ, ತಾವು ಕೂಡ 100 ರೂಪೀಸ್ ಏನು ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. ಯಾವ ರೀತಿ ನಾವು ಅಪ್ಲೈ ಮಾಡಬಹುದು ಅಂದ್ರೆ ಇಲ್ಲಿ ತಾವು ಡಿಸ್ಕ್ರಿಪ್ಷನ್ ಚೆಕ್ಔಟ್ ಅನ್ನ ಮಾಡಿ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಮೊದಲು ಆ ಲಿಂಕ್ ಮೇಲೆ ತಾವು ಹೋಗಿ ಆನ್ಲೈನ್ ರಿಜಿಸ್ಟ್ರೇಷನ್ ತಾವು ಮಾಡ್ಕೋಬೇಕಾಗಿರುತ್ತೆ. ಓಕೆ, ನಂತರ ಒಂದು ಪೇಮೆಂಟ್ ಅನ್ನ ಮಾಡಿ ತಾವು ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ಫಿಲ್ ಅನ್ನ ಮಾಡಿ ತಾವು ಏನೋ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಪ್ರಿಂಟ್ ಅನ್ನ ಮಾಡಿಕೊಂಡು ಏನು ಅದೇ ಒಂದು ವೆಬ್ಸೈಟ್ ನಲ್ಲಿ ಏನೋ ಒಂದು ಅಡ್ಮಿಟ್ ಕಾರ್ಡ್ ಏನೋ ಒಂದು ಜನರೇಟ್ ಆಗುತ್ತೆ. ಆ ಒಂದು ಅಡ್ಮಿಟ್ ಕಾರ್ಡ್ ಅಲ್ಲಿ ತಮ್ಮ ಒಂದು ಎಕ್ಸಾಮ್ ಲೊಕೇಶನ್ಸ್ ಆಗಿರ್ಬೋದು, ಎಕ್ಸಾಮ್ ಟೈಮ್ ಆಗಿರ್ಬೋದು, ಪ್ರತಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾರೆ. ಆ ಒಂದು ವೆಬ್ಸೈಟ್ ಲಿಂಕ್ ಸಹ ಮತ್ತು ನೋಟಿಫಿಕೇಶನ್ ಎರಡೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಹೋಗಿ ಒಂದು ಸಲ ತಾವು ವಿಸಿಟ್ ಅನ್ನ ಮಾಡಿ. ಸ್ನೇಹಿತರೆ, ಈ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಬಹಳ ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಹೇಳ್ತೀನಿ. ಓಕೆನಾ, ಯಾರೆಲ್ಲ ಒಂದು ಡಿಫೆನ್ಸ್ ನಲ್ಲಿ ಹೋಗ್ಬೇಕು ಅಂತ ಯಾರೆಲ್ಲ ಇದ್ರಿ ಆದಷ್ಟು ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗೆ ಅಪ್ಲಿಕೇಶನ್ ತಾವು ಹಾಕಿ. ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಡೌಟ್ ಇದ್ರು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಆದಷ್ಟು ಪ್ರತಿಯೊಬ್ಬರ ಒಂದು ಕಮೆಂಟ್ ಗಳಿಗೆ ನಾನು ಆನ್ಸರ್ ಅನ್ನ ಕೊಟ್ಟು ತಮ್ಮ ಒಂದು ಡೌಟ್ಸ್ ಅನ್ನ ನಾನು ಸಾಲ್ವ್ ಅನ್ನ ಮಾಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಸಹ ಲಿಂಕ್ ಸಹ ನಾನು ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಹೋಗಿ ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ತಾವು ಜಾಯಿನ್ ಆಗಿ.